ನನ್ನ ಸೋಲೋ ಟೈಮಲ್ಲಿ ಇಲ್ಲ ಪಿಕ್ಚರ್ ಏನಾದ್ರು ಏಟು ಬೀಳೋ ಟೈಮಲ್ಲಿ ನಮ್ಮಪ್ಪ ತೀರ್ಕೊಂಡ್ಬಿಡ್ತಾರ ಅನ್ನೋ ಒಂದು ಭಯ ತುಂಬ ಕಾಡುಬಿಡ್ತು ನನಗೆ. ನಮ್ಮಪ್ಪ ಬದುಕಿರ್ಬೇಕಾದ್ರೇ ಈ ರವಿಚಂದ್ರನ್ ಕ್ರೇಜಿ ಸ್ಟಾರ್ ಸಕ್ಸಸ್ ನೋಡಬೇಕು ಅಂತ ರಾಮಾಚಾರಿ ಮಾಡಿದೆ. ನಾನು ಹೇಳ್ಬಿಟ್ಟೆ ಮಾಡಿದೆ, ಅಪ್ಪ ನೀನನ್ನು ಹಕ್ಕೊಂಡೇ ಹೋಗ್ಬೇಕು, ಯಾವುದೇ ಕಾರಣಕ್ಕೆ ಹತ್ಕೊಂಡು ಹೋಗ್ಬಾರ್ದು. ಅವ್ರು ಕೊಟ್ಟಿರೋ ನಂಬಿಕೆನ 65 ದಿವಸದಲ್ಲಿ ರಾಮಾಚಾರಿ ಮಾಡಿ ಸಕ್ಸಸ್ ತೋರಿಸಿ ಆ ಗೆಲುವನ್ನ ಜೀರ್ಣ ಮಾಡ್ಕೊಳ್ಳೋ ಅಷ್ಟರಲ್ಲಿ ಶಾಂತಿಕ್ರಾಂತಿನ ಬಿಟ್ಟೆ. ಬಟ್ ಆ ರಾಮಾಚಾರಿ ನನ್ನ ಕೆರಿಯರ್ನ ಬದುಕಿಸ್ತು, ಇಲ್ಲಾಂದರೆ ಸೋಲು ನನ್ನ ಹಿಗ್ಗಿಸ್ಬಿಡೋದು ಅವತ್ತಿಗೆ. ಒಟ್ಟಿನಲ್ಲಿ ಏನೇ ಮಾಡ್ಕೊಂಬಂದ್ರು ರೀ, ನನಗೆ ಜೀವನದಲ್ಲಿ ದುಡ್ಡು ಸೇರಿಸ್ಕೋಬೇಕು ಅನ್ನೋದು ಅವತ್ತಿಗೂ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ನನಗೆ ನಾಳೆ ಬಗ್ಗೆ ಚಿಂತೆನೇ ಇಲ್ಲ. ನನಗೆ ನಾಳೆ ಬಗ್ಗೆ ಗೊತ್ತೇ ಇಲ್ಲ ನನಗೆ. ನಮ್ಮಪ್ಪ ತೀರ್ಕೊಂಡ ತಕ್ಷಣ ಇನ್ಶೂರೆನ್ಸ್ ಕಂಪನಿಯವ್ರು ಬಂದರು. ಸರ್, ನಿಮ್ಮ ಅಪ್ಪನ ಹೆಸರಲ್ಲಿ ಒಂದಿಷ್ಟೊಂದು ದುಡ್ಡಿದೆ, ಸೊ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ ಅಂದರು. ಅಯ್ಯೋ ನಿನ್ನ, ನಾನು ನಮ್ಮಪ್ಪ ಸತ್ರು ಅಂತ ದುಃಖದಲ್ಲಿದ್ದರೆ ಇವ್ನು ನಮ್ಮಪ್ಪ ಸತ್ತ ಮೇಲೆ ದುಡ್ಡು ಇಷ್ಟು ಬರುತ್ತೆ ಅಂತ ಹೇಳ್ತಾನಲ್ಲ ಅಂತೇಳಿ ಅವತ್ತಿಗೆ ನಮ್ಮಪ್ಪ ನನಗೆ ಅಂತ ಇನ್ಶೂರೆನ್ಸ್ ಮಾಡಿರೋ ದುಡ್ಡನ್ನು ಕೂಡ ಕಿತ್ತಾಕಿ ಇನ್ಶೂರೆನ್ಸ್ ದುಡ್ಡೇ ಕಟ್ಟೋದಿಲ್ಲ ಅಂತ ಕಿತ್ತಾಕ್ಬಿಟ್ಟೆ. ಯಾಕಂದರೆ ಸಾಯೋದಕ್ಕೆ ನಾನು ಯಾಕೆ ದುಡ್ಡು ಕಟ್ಟಬೇಕು? ನಾನು ಕಟ್ಟೋದೇ ಇಲ್ಲ ಜೀವನದಲ್ಲಿ. ನನಗೆ ಇನ್ಶೂರೆನ್ಸು ಇಲ್ಲ, ನನಗೆ ಬೇಕಾಗಿಲ್ಲ. ಯಾಕೆಂದರೆ ನಾನು ಸಾಯೋದೆಲ್ಲ ಬದುಕಿರ್ತೀನಿ, ನಿಮ್ಮ ಜೊತೆ ಯಾವಾಗಲೂ ಬದುಕಿರ್ತೀನಿ, ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಬದುಕೇ ಇರ್ತೀನಲ್ಲ, ಇದಕ್ಕೆ ಯಾವ ಇನ್ಶೂರೆನ್ಸ್ ಕೊಡೋಕ್ಕಾಗತ್ತೆ ಜನ? ಆ ಥರ ಜೀವನ ಮಾಡ್ಕೊಂಬಂದವನು. ಇವತ್ತು ಕನಕಗಿರಿ ದೇವಸ್ಥಾನ ಇಲ್ಲಿ ಬಂದ ತಕ್ಷಣ ಹೇಳಿದ್ರು, ಸರ್ ತಿರುಪತಿಗೆ ಹೋಗದೆ ಇರೋರು ಕೂಡ ಇಲ್ಲಿಗೆ ಬಂದೋದ್ರೆ ಸಾಕು ಅಂತಾರೆ ಅಂದರು. ನಾನು ತುಂಬ ವರ್ಷ ಪ್ರತಿ ವರ್ಷ ತಿರುಪತಿಗೆ ಯಾವುದೇ ಸಿನಿಮಾ ಮಾಡಬೇಕಾದ್ರೆ ಹೋಗ್ತಿದ್ದೆ. ಆದರೆ ಈಗ ಸುಮಾರು ವರ್ಷಗಳಿಂದ ನಾನು ತಿರುಪತಿಗೆ ಹೋಗಿಲ್ಲ. ನಾನು ಅಲ್ಲಿ ಹೋದ ತಕ್ಷಣ ತಳ್ತಾರೆ, ಅಲ್ಲಿ ಎಳ್ಕೊಂಡು ಬಿಡ್ತಾರೆ, ಅಲ್ಲಿ ಯಾರೋ ಲಂಚ ಕೇಳ್ತಾರೆ, ಅದೇನು ಇಷ್ಟನೇ ಆಗಲ್ಲ, ಬೇಡ ಬಿಡು ಅಂತ. ನೋಡಿ ಇವತ್ತು ಇಲ್ಲಿ ಕರೆಸ್ಕೊಂಡಿದ್ದಾರೆ ನನ್ನ, ಅಂದರೆ ಅದು ದೇವರೇ ಕರೆಸ್ಕೊಂಡು ನಿಮ್ಮ ಮೂಲಕ ಕರೆಸ್ಕೊಂಡಿದ್ದಾರಲ್ವಾ. ದೇವ್ರನ್ನ ನಾವು ಹುಡ್ಕೊಂಡು ಹೋಗೋದಿಲ್ಲ, ದೇವರೇ ನಮ್ಮನ್ನು ಕರೆಸ್ಕೋಬೇಕು. ನಾವೆಲ್ಲ ಮಕ್ಕಳನ್ನೆಲ್ಲ ಚಿಕ್ಕ ವಯಸ್ಸಿಂದ ಒಂದು ಅಭ್ಯಾಸ ಮಾಡ್ತೀವಿ. ನಾವು ಉಂಡಿ ಕೊಟ್ಬಿಟ್ಟು ಉಂಡಿಯಲ್ಲಿ ದುಡ್ಡು ಹಾಕೊಂಡು ಉಳಿಸ್ಕೊಳ್ಳಪ್ಪ ದುಡ್ಡು ಅಂತ ಹೇಳ್ಕೊಡ್ತಾ ಹೋಗ್ತೀವಿ. ಅದು ಎಷ್ಟು ತಪ್ಪು ನೋಡಿ ಅದು. ಯಾಕಂದರೆ ಉಂಡಿಯಲ್ಲಿ ಫಸ್ಟ್ ದುಡ್ಡು ಹಾಕಬೇಕಾದ್ರೆ ಅವನು ಯಜಮಾನ ಅಂತ ಉಂಡಿಯಲ್ಲಿ ದುಡ್ಡು ಸೇರಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಮಗು. ಅದು ಉಂಡಿ ಫುಲ್ ಆಗ್ತಾ ಆಗ್ತಾ ಅದು ಭಾರ ಆಗ್ತಾ ಹೋಗುತ್ತೆ. ಅದೇ ಯಜಮಾನ ಆ ಉಂಡಿಗೆ ಗುಲಾಮ ಆಗ್ಬಿಡ್ತಾನೆ, ಆಮೇಲೆ ದುಡ್ಡಿಗೆ ಗುಲಾಮ ಆಗ್ಬಿಡ್ತಾನೆ. ಆಮೇಲೆ ಸ್ವಾರ್ಥ, ಅಸೂಯೆ, ಇದು ನಂದು, ಇದು ನಿಂದಲ್ಲ ಅಂತ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ಈ ಅಭ್ಯಾಸ ಅಲ್ಲಿಂದನೇ ಕಿತ್ತು ಬಿಸಾಕಬೇಕು ನಾವು. ದುಡ್ಡೆಲ್ಲ ಬೇಕಾಗಿರೋದು ಮನುಷ್ಯನಿಗೆ, ಪ್ರೀತಿ ಬೇಕು. ಎಲ್ಲರೂ ಸೇರಿಕೊಂಡು ಮನೇಲಿ ಕೂತ್ಕೊಂಡು ಒಟ್ಟಾಗಿ ಮಾತಾಡೋವಂಥ ಒಂದು ಸಮಯ ಬೇಕು. 1 hour ನೀವೆಲ್ಲ ಮೊಬೈಲ್ ಫೋನ್ ಆಫ್ ಮಾಡಿ ನೋಡ್ರಿ. ನಾಳೆಯಿಂದ ಡೈನಿಂಗ್ ಟೇಬಲ್ ಮೇಲೆ ಕೂತಾಗ 1 hour ಮೊಬೈಲ್ ಫೋನ್ ಆಫ್ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಪ್ರೇಮ್ ಲೋಕ ಹುಟ್ಟಲಿಲ್ಲ ಅಂದರೆ ಕೇಳಿ. ಅದು ಜೀವನ ಬೇಕಾಗಿರೋದು. ಇವಾಗ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ, ಒಂದು ಊರಿಗೆ ಕಾಲಿಡ್ತೀವಿ ಅಂದರೆ ಈ ಊರಿಂದ ಏನಪ್ಪ ತೊಗೊಂಡೋಗ್ತೀವಿ ನಾನು? ಅರೆ ಈ ಊರು ಸುಮಾರು ಹೆಸರು ಮಾಡಿಲ್ಲ ರೀ. ಇದು 700 ದೇವಸ್ಥಾನ ಇತ್ತು ಅಂತಾರೆ, 700 ಬಾವಿ ಇತ್ತು ಅಂತಾರೆ, ಎಷ್ಟೋ ಮನೆಗಳು, ಗೊಲ್ಲ ಮನೆಗಳು ಇತ್ತು ಅಂತ ಹೇಳ್ತಾರೆ. ಆ ಊರಿಗೆ ನಾವು ಇಡೋದಕ್ಕೆ 40 ವರ್ಷ ಆಗಿದೆ. ನಾನು ಈ ಊರಿಗೆ ಬರೋದಕ್ಕೆ ಇಂಡಸ್ಟ್ರಿಗೆ ಬಂದು 40 ವರ್ಷ ಆಯಿತು. ಆದರೆ ಆ ಊರು ಇವತ್ತು ಕರ್ಸ್ಕೊಂಡಿದೆ ಅಂದರೆ ಏನಾದ್ರು ವಾಪಸ್ ಕೊಟ್ಟು ಕಳಿಸ್ಲೇಬೇಕಲ್ಲ ಕನಕಗಿರಿ. ನನಗೆ ವಾಪಸ್ ಸುಮ್ಮನೆ ಕರ್ಸ್ಕೊಂಡಿಲ್ಲ ನನ್ನ, ಸೊ ಏನಾರು ಕೊಟ್ಟು ಕಳಿಸುತ್ತೆ. ಅವತ್ತು ಬಂಗಾರದ ಮಳೆ ಸುರಿದಿರೋ ಈ ಊರಲ್ಲಿ, ನನ್ನ ಮನೆಯಲ್ಲಿ ಬಂಗಾರದ ನಗು ಬರೋವಂಥ ಸಮಯ ಆಗೋಯ್ತು. ಚೆಲ್ಲುತ್ತೆ ಅನ್ನೋ ನಂಬಿಕೆ, ನೀವು ಕೊಡೋ ಆಶೀರ್ವಾದ, ನಿಮ್ಮ ವಿಶ್ವಾಸದಿಂದ ನಾನು ತಗೊಂಡು ಹೋಗೋದಂತೂ ಗ್ಯಾರಂಟಿ. ಅದು ಇನ್ನು ಸರ್ ನೆಕ್ಸ್ಟ್ ಇಯರ್ ನೀವು ಸರ್ ಮತ್ತೆ ಜಮೀರ್ ಅಹಮದ್ ಬೈದಂಗೆ ನಿಮಗೂ ಬೈತೀನಿ ನಾನು. ನೀವು ನೆಕ್ಸ್ಟು ಕನಕಗಿರಿ ಉತ್ಸವಕ್ಕೆ ನಾನು ನನ್ನ ಮಕ್ಕಳು ಇಬ್ಬರು ಕರ್ಕೊಂಡು ಇಲ್ಲಿಗೆ ಬರ್ತೀನಿ. ಯಾಕೆ ಬರ್ತೀನಿ ಅಂದರೆ, ಅದು ಇದೇ ಸಮಯದಲ್ಲಾದರೆ ಈ ಮೇ 30ಕ್ಕೆ ಪ್ರೇಮ್ ಲೋಕ ಶುರು ಮಾಡ್ತೀನಿ. ನನ್ನ ದೊಡ್ಡ ಮಗ ಮನೋರಂಜನೆ ಆ್ಯಕ್ಟ್ ಮಾಡ್ತಾನೆ, ಚಿಕ್ಕ ಮಗ ಒಂದು ಚಿಕ್ಕ ಪಾತ್ರ ಮಾಡ್ತಾನೆ, ನಾನೊಂದು ದೊಡ್ಡ ಪಾತ್ರ, ಅಪ್ಪನ ಪಾತ್ರ ಮಾಡ್ತೀನಿ. ಬರೀ ಒಂದು 20-25 ಹಾಡಿರುತ್ತೆ ಅಷ್ಟೇ, ಕಡಿಮೆ ಇರೋದಿಲ್ಲ ಅದು. ಆದರೆ ಜೀವನ ಪೂರ್ತಿ ಇಡೀ ಸಿನಿಮಾದಲ್ಲಿ ಈ ವಯಸ್ಸಿನವರಿಂದ ಹಿಡಿದು
ಶಿವರಾಜ್ ತಂಗಡಿಯವರ ತಾಯಿಯಿಂದ ಹಿಡಿದು ಅಲ್ಲಿ ಕೂತಿರೋ ಬಟಾಣಿವರೆಗೂ ತಾಳ ಹಾಕತ್ತೆ. ಇದು ನಾನು ಕೊಡೋ ಮಾತು ನಿಮಗೆ. ಪ್ರೀತಿ ಮೆಲುಕಾಗ್ತಾ ಹೋಗ್ತೀರಾ. ಅಂದರೆ ಲವ್ ಸಬ್ಜೆಕ್ಟ್ ಒಂದು ಪ್ರೀತಿ ಸಬ್ಜೆಕ್ಟ್, ಇದರಲ್ಲಿ ಜಾತಿ ಇಲ್ಲ, ಇದರಲ್ಲಿ ಯಾವುದು ಭೇದ ಭಾವ ಹಣದ ವಿಷಯ ಇಲ್ಲ. ಇದೇ ಬೇರೆ ಥರ ಲವ್ ಸಬ್ಜೆಕ್ಟ್ ಮಾಡಿರೋದು. ನೋಡಿ, ನನಗೆ ಅದೊಂದು ಪ್ರೀತಿ ಬಿಟ್ಟರೆ ಬೇರೆ ಏನು ಬರೋದು ಇಲ್ಲ ನನಗೆ, ಅದನ್ನೇ ಮಾಡೋಕ್ಕೆ ಬರೋದು ನನಗೆ. ಆದರೆ ಇದರಲ್ಲಿ ಒಂದು ಅವಕಾಶ ಎಲ್ಲರಿಗೂ ಇದೆ. ಪ್ರೇಮಲೋಕ 2 ಅಲ್ಲಿ ಕತೆ ನಡೆಯೋದೇ ಜನಗಳ ಮಧ್ಯೆ ಅದು. ಸೊ ಪ್ರತಿಯೊಬ್ಬರಿಗೂ ಆ ಸಿನಿಮಾದಲ್ಲಿ ಅವಕಾಶ ಇದೆ. ಯಾರ್ಯಾರು ಆ ಸಿನಿಮಾದಲ್ಲಿ ಪಾತ್ರರಾಗಬೇಕು ಅನ್ಕೋತಿರೋ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ನಿಮ್ಮ ಫ್ಯಾಮಿಲಿ ಫೋಟೋ ಹಾಕೊಂಡು ಬನ್ನಿ, ನಾನು ಅವ್ರನ್ನ ಕರೆಸಿ ಸಿನಿಮಾ ಶೂಟಿಂಗ್ ಮಾಡ್ತೀನಿ. ಇಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಇದು ಹೋಗ್ಲಿ ಇದು. ಯಾಕಂದ್ರೆ ಆ ಪ್ರೇಮಲೋಕ ಬಂದ್ಬಿಟ್ಟು ಅದು ಬರೀ ಈಶ್ವರಿ ಪ್ರೊಡಕ್ಷನ್ಸು ರವಿಚಂದ್ರನ್ ಸಿನಿಮಾ ಅಲ್ಲ. ಪ್ರೇಮಲೋಕ ನಿಮ್ಮದು, ಆ ಗೆಲುವು ನಿಮ್ಮದು, ನೀವು ಗೆಲ್ಸಿರೋದು. ಮತ್ತೆ ಪ್ರೇಮಲೋಕ ಸೃಷ್ಟಿ ಮಾಡಬೇಕು ಅನ್ನೋ ಆಸೆ ನನಗೆ. ಬಟ್ ಆ ಪ್ರೇಮಲೋಕ ನಿಮ್ಮದಾಗಬೇಕು, ಆ ಪ್ರೇಮಲೋಕದಲ್ಲಿ ನೀವೆಲ್ಲ ಇರಬೇಕು. ನನಗೆ ಇಲ್ಲಿ ಬಂದ ತಕ್ಷಣ ಶಿವರಾಜ್ ತಂಗಡಿಯವ್ರು ಒಂದು ಮಾತು, ಅವ್ರು ನೋಡಿದ ತಕ್ಷಣ ಒಂದು ಖುಷಿ ಆಗೋದು ಏನು ಗೊತ್ತಾ ನಿಮಗೆ? ಯಾವಾಗಲೂ ತಮಾಷೆಗೆ ಹೇಳ, ಜನರಲ್ಲಾಗಿ ಹೇಳ. ತಮಾಷೆಗೆ ಹೇಳ್ಬೇಕಂದ್ರೆ ಯಾವಾಗಲೂ ಕಿಸಿತಾ ಇರ್ತಾರೆ ನೋಡಿ, ನಗ್ತಾ ಇರ್ತಾರೆ. ಎಷ್ಟು ಜನಕ್ಕೆ ಈ ನಗು ಹಂಚಕ್ಕೆ ಬರುತ್ತೆ? ತುಂಬ ಕಡಿಮೆ ಜನಕ್ಕೆ ನಗು ಹಂಚಕ್ಕೆ ಬರೋದು. ಅವ್ರು ಆ ನಗು ಹಂಚಕ್ಕೆ ಪ್ರಯತ್ನ ಮಾಡ್ತಾರೆ. ಮನುಷ್ಯ ಯಾವಾಗಲೂ ನಗ್ತಾ ಇರಬೇಕು, ಒಳಗೆ 1000 ದುಃಖ ಇರಲಿ, ನಗ್ತಾ ಇರಬೇಕು, ಅದು ತುಂಬ ಮುಖ್ಯ. ಅವ್ರು ನಗ್ತಾ ಇರೋದಕ್ಕೆ ನೀವೆಲ್ಲ ನಗ್ತಾ ಇರೋದು, ಇಲ್ಲೆಲ್ಲ ಖುಷಿಯಾಗಿರೋದು. ಯಾಕಂದ್ರೆ ನಮ್ಮಪ್ಪ ಒಂದು ಮಾತು ಹೇಳೋರು, ಸಂತೋಷ ಅನ್ನೋದು ನಮ್ಮ ಮುಖದಲ್ಲಿ ಬರೋ ನಗು ಅಲ್ಲ, ನಮ್ಮಿಂದ ಇನ್ನೊಬ್ಬರ ಮುಖದಲ್ಲಿ ನಗು ಮೂಡಿದ್ರೆ ಅದೇ ನಿಜವಾದ ಸಂತೋಷ ಅನ್ನೋರು. ಇವತ್ತು ಖಂಡಿತ ಸಮಯ ಬದಲಾಗಿದೆ. ಹಂಪಿ ಕರೆಸ್ಕೊತು, ಕನಕಗಿರಿನೂ ಕರೆಸ್ಕೊಂಡಿದೆ ನನ್ನ. ಅಂದಮೇಲೆ ಸುಮ್ಮನೆ ಕರೆಸ್ಕೊಂಡಿರಲ್ಲ ನನ್ನ. ಇಲ್ಲಾಂದರೆ 40 ವರ್ಷದಿಂದ ಎಷ್ಟೋ ಸಮಾರಂಭಗಳು ಐ ಥಿಂಕ್ ನೀವೇ ಮಾಡಿರೋದು ಅನ್ಸುತ್ತೆ. ಕನಕಗಿರಿ ಉತ್ಸವನೂ ನೀವೇ ಶುರು ಮಾಡಿದ್ದು ಅಲ್ವಾ? ನಿಮ್ಮಲ್ಲಿ ಒಂದು ಮಾತು ಕೇಳಬೇಕು ನಾವು, ನೀವು ಗೆದ್ದಾಗೆಲ್ಲ ಸರ್ಕಾರ ಗೆದ್ದಿದ್ಯಾ, ಇಲ್ಲ ಸರ್ಕಾರ ಗೆದ್ದಾಗೆಲ್ಲ ನೀವು ಗೆದ್ದಿದ್ದೀರಾ? ಯಾವ್ದು ಹೇಳಬೇಕು? ಎರಡು. ಓಕೆ, ಒಟ್ಟಿನಲ್ಲಿ ನೀವು ಗೆಲ್ರಿ ಸರ್. ಈ ಊರನ್ನು ಗೆಲ್ಲಿಸಿ, ಈ ಊರನ್ನು ನಗಿಸಿ, ನಮ್ಮನ್ನು ನಗಿಸಿ, ಒಟ್ಟಿನಲ್ಲಿ ನಮ್ಮನ್ನು ನಿಮ್ಮನ್ನು 40 ವರ್ಷದ ಋಣ ಇವತ್ತು ಶಿವರಾಜ್ ತಂಗಡಿಯವ್ರ ಕಡೆಯಿಂದ ನಿಮ್ಮನ್ನು ಭೇಟಿ ಮಾಡಿಸಿ ನಮ್ಮನ್ನು ಸಂತೋಷ ಪಡಿಸಿದ್ದಾರೆ. ನಿಮ್ಮನ್ನು ನೋಡೋ ಅಷ್ಟೇ ಸಂತೋಷ ನನಗೂ ಆಗಿದೆ. ನೀವೆಲ್ಲ ಗೊತ್ತೋ ಗೊತ್ತಿಲ್ಲದ ನನ್ನ ಕುಟುಂಬದವ್ರು ನೀವು. ನಾನು ಆಡಿಲ್ಲದೆ ನಿಮ್ಮ ಪ್ರಯಾಣ ಶುರು ಆಗೋದಿಲ್ಲ, ನಾನು ಆಡಿಲ್ಲದೆ ನಿಮ್ಮ ಪ್ರಯಾಣ ಮುಗಿಯೋದಿಲ್ಲ. ಇವಾಗ ಹೋಗಿ ಮನೆಗೆ ಹಾಕಿದ್ರು ಕೂಡ ಮಿಡ್ ನೈಟ್ ಮಸಾಲವ್ರಿಗೂ ನಂದೇ ಆಡು ಬರೋದು ನಿಮಗೆ ಅಲ್ವಾ? ಎಲ್ಲ ವಯಸ್ಸಿನವ್ರಿಗೂ ಆಡು ಬರೋದು ನಂದೇ, ಎಲ್ಲ ಹಬ್ಬಕ್ಕೂ ಆಡು ಬರೋದು ನಂದೇ, ಎಲ್ಲ ಪ್ರೀತಿ ಮಾಡೋರ್ಗೂ ಆಡು ಬರೋದು ನಂದೇ. ಒಟ್ಟಿನಲ್ಲಿ ಆಡು ನನ್ನ ಉಳಿಸಿದೆ, ನನ್ನ ಮೆಚ್ಚಿದೆ. ಒಟ್ಟಿನಲ್ಲಿ ಇಲ್ಲಿ ನಾವು ಏನೇ ಮಾತಾಡಿದ್ರು ಪ್ರತಿಧ್ವನಿಸ್ತಾ ಇದೆ. ಸೊ ಎಲ್ಲರೂ ಸೇರ್ಕೊಂಡು ಒಂದು ಸರಿ ನಿಮ್ಮ ಊರಲ್ಲೇ ಶುರು ಆಗಲಿ ಪ್ರೇಮಲೋಕ. ಇನ್ನೊಂದ್ಸರಿ ಹೇಳ್ಬಿಡಿ ಪ್ರೇಮಲೋಕ ಅಂತ, ವಾಪಸ್ ಬರಬೇಕು ನನಗದು ಸಾಕು. ನಿಮ್ಮ ಪ್ರೀತಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.